ಭಾರೀ ಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ ಮಳೆಯ ಅವಾಂತರಕ್ಕೆ ನಲುಗಿ ಹೋಗಿದ್ದಾರೆ ವ್ಯಾಪಾರಿಗಳು. ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ವ್ಯಾಪಾರಿಗಳ ಬದುಕು ಮೂರಾಬಟ್ಟೆ ಆಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಕ್ಯಾರ್ ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಮಳೆ ನೀರಿನಲ್ಲಿ ಈ ಹೂವುಗಳೇನಿದೆ ರಾಶಿ ರಾಶಿಯಾಗಿ ಕೊಚ್ಕೊಂಡು ಹೋಗ್ತಾ ಇದೆ. ಹೂವನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ವ್ಯಾಪಾರಿಗಳು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಭಾರೀ ನಷ್ಟವಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ವ್ಯಾಪಾರಿಗಳು. ಒಂದು ಕಡೆ ಹೂವಿನ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ, ನಷ್ಟ ಆಗ್ತಾ ಇದೆ ಅಂತ ಹೇಳಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾತ್ರಿ ಸುರಿದಂತಹ ಮಳೆಗೆ ಈ ಹೂವುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಹೂವಿನ ರಾಶಿ ರಾಶಿ ಬಿದ್ದಿದೆ ಅಂತ ಹೇಳಿ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಕೆಆರ್ ಮಾರ್ಕೆಟ್ನಿಂದ ವಾಕ್ ಥ್ರೂ ಮಾಡಿದ್ದಾರೆ. ಚರಣ್ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದರೆ ಸಾಕು ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತವೆ. ಅದೇ ರೀತಿಯಾಗಿ ಸದ್ಯ ನಾನೀಗ ನಗರದ ಹೃದಯ ಭಾಗದಲ್ಲಿರುವಂತಹ ಕೆಆರ್ ಮಾರ್ಕೆಟ್ನಲ್ಲಿದ್ದೀನಿ. ಗಮನಿಸ್ತಾ ಇರಬಹುದು, ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ವ್ಯಾಪಾರಿಗಳ ಹೂವು ಹಣ್ಣುಗಳೆಲ್ಲ ಜಲಾವೃತ ಆಗಿದೆ. ಅದರ ಜೊತೆಗೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆ ಎಫೆಕ್ಟ್ನಿಂದಾಗಿ ಸಂಪೂರ್ಣವಾಗಿ ಈ ಹೂವುಗಳೇನಿರ್ತವೆ ವ್ಯಾಪಾರಕ್ಕಂತ ಹೇಳಿ ಮುಂಜಾನೆ ಹೊತ್ತೆ ತಂದು ವ್ಯಾಪಾರಕ್ಕೆ ಸಿದ್ಧತೆಯನ್ನು ನಡೆಸಿರ್ತಾರೆ. ಈ ಭಾಗದಲ್ಲಿ ಕೂತು ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಸಂಪೂರ್ಣವಾಗಿ ಮಳೆಯ ಒಂದು ರಭಸಕ್ಕೆ ಹೂವುಗಳೆಲ್ಲ ಕೊಚ್ಚಿ ಹೋಗಿರುವಂಥದ್ದು. ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ವ್ಯಾಪಾರ ಕೂಡ ಒಂದು ಕಡೆಯಲ್ಲಿ ಇಳಿಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಳೆ ಇರೋದ್ರಿಂದಾಗಿ ವ್ಯಾಪಾರಿಗಳು ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಬರ್ತಾ ಇಲ್ಲ, ಮತ್ತೊಂದು ಕಡೆ ಗ್ರಾಹಕರು ಬರ್ತಾ ಇಲ್ಲ. ಇದರಿಂದಾಗಿ ವ್ಯಾಪಾರ ಕೂಡ ಕಡಿಮೆ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಮತ್ತೊಂದು ಭಾಗದಲ್ಲಿ ರಸ್ತೆಯಲ್ಲಿ ಗುಂಡಿ ಕೂಡ ಬಿದ್ದಿರುವಂಥದ್ದು. ಕೆಆರ್ ಮಾರ್ಕೆಟ್ನ ಮುಖ್ಯ ರಸ್ತೆಯ ಬೃಹತಾಕಾರದ ಗುಂಡಿ ಬಿದ್ದಿದೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಪ್ರಮುಖವಾಗಿ ಹೂವು ವ್ಯಾಪಾರ ಈ ಒಂದು ಭಾಗದಲ್ಲಿ ಮಾಡ್ತಾ ಇರ್ತಾರೆ. ಮುಂಜಾನೆ ಬೆಳಗ್ಗೆ 6 ಗಂಟೆ ಗಿಂತನೂ ಮುಂಚೆನೆ ಬಂದು ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತಂದು ವ್ಯಾಪಾರವನ್ನು ಶುರು ಮಾಡಿರ್ತಾರೆ. ಆದರೆ ಇದೀಗ ವ್ಯಾಪಾರ ಕೂಡ ಕುಂಠಿತ ಆಗಿರುವಂಥದ್ದು. ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಇಲ್ಲಿನ ವ್ಯಾಪಾರಿಗಳು ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರಬಹುದು, ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತ ಹೇಳಿ ವ್ಯಾಪಾರಿ ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಮುಂಜಾನೆ ಬಂದಿರ್ತಾರೆ, ವ್ಯಾಪಾರ ಇರೋದಿಲ್ಲ. ಅದರ ಜೊತೆಗೆ ಗ್ರಾಹಕರು ಬರುವಂತಹ ಸಂಖ್ಯೆ ಕಡಿಮೆ ಇರುತ್ತೆ. ಅದರ ಜೊತೆಗೆ ತಾವು ಬಂಡವಾಳ ಹಾಕಿ ಹೂವುಗಳನ್ನು ತಂದಿರ್ತಾರೆ. ಅದು ಮಳೆಯಿಂದಾಗಿ ಕೊಚ್ಚಿ ಹೋದರೆ ಪರಿಸ್ಥಿತಿ ಅವರದ್ದು ಏನಾಗಬೇಕು ಅಂತ ಹೇಳಿ ಕೂಡ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಇದರಿಂದಾಗಿ ಒಂದಿಷ್ಟು ಸಮಸ್ಯೆಯನ್ನು ಕೂಡ ಎದುರ್ತಾ ಇದ್ದಾರೆ. ಇನ್ನು ಆಟೋ ಚಾಲಕರುಗಳಿದ್ದಾರೆ, ಅವ್ರಿಗೂ ಕೂಡ ಇವತ್ತು ದಿನನಿತ್ಯ ಇಲ್ಲಿಂದ ಬೇರೆ ಕಡೆಗೆ ಬಾಡಿಗೆಗಳಿರ್ತವೆ. ಆ ಒಂದು ಬಾಡಿಗೆಗಳಿಗೆ ಕಾಯ್ತಾ ಇರ್ತಾರೆ. ವ್ಯಾಪಾರ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ವ್ಯಾಪಾರಿಗಳು ಆಟೋ ಚಾಲಕರು ಕಾಯ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಇವತ್ತು ಮಳೆ ಬಂದ ಹಿನ್ನೆಲೆಯಲ್ಲಿ ಗ್ರಾಹಕರು ಕೂಡ ಮಾರುಕಟ್ಟೆಗೆ ಬರ್ತಾ ಇಲ್ಲ. ಜೊತೆಗೆ ವ್ಯಾಪಾರ ಕೂಡ ಕುಂಠಿತ ಆಗಿರುವಂಥದ್ದು. ಒಟ್ಟಿನಲ್ಲಿ ನಿನ್ನೆ ಸುರಿದಂತಹ ಮಳೆ ಏನಿದೆ ಇದು ಸಂಪೂರ್ಣವಾಗಿ ಕೆಆರ್ ಮಾರ್ಕೆಟನ್ನು ಒಂದು ಕಡೆಯಲ್ಲಿ ಜಲಾವೃತಗೊಳಿಸಿ ವ್ಯಾಪಾರಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಳಪೆ ಕಾಮಗಾರಿ, ಅದೇ ರೀತಿಯಾಗಿ ರಸ್ತೆ ಗುಂಡಿಗಳು ಗ್ರಾಹಕರನ್ನ ಕೆಆರ್ ಮಾರ್ಕೆಟ್ಗೆ ಬರದಂತೆ ತಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.